ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಕರ್ನಾಟಕ ಕುರುಕ್ಷೇತ್ರ 2024ಕ್ಕೆ ಸ್ವಾಗತ. ಪ್ರತಿದಿನ ವಿಸ್ತಾರ ನ್ಯೂಸ್ನಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪ್ರತಿಯೊಂದು ಕ್ಷೇತ್ರದ ಅಲ್ಲಿಯ ರಾಜಕಾರಣ, ಪ್ರಾದೇಶಿಕ ಭಾವನೆ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರೆಲ್ಲ ಸ್ಪರ್ಧೆ ಮಾಡಬಹುದು, ಅಲ್ಲಿ ಏನೆಲ್ಲ ರಾಜಕೀಯ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ, ಒಳ ಹೂರಣವನ್ನ ನಿಮ್ಮ ಮುಂದೆ ತೆರೆದಿಡ್ತಾನೆ ಬರ್ತಾ ಇದೆ. ನಿನ್ನೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ, ಜೊತೆಗೆ ಆ ಕ್ಷೇತ್ರದ ಪರಿಚಯವನ್ನ ಮಾಡಿಕೊಟ್ವಿ. ಇವತ್ತು ರಾಯಚೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ಬಿಚ್ಚಿಡ್ತೀವಿ. ಅದಕ್ಕಿಂತ ಮುಂಚೆ ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗುತ್ತಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಖುದ್ದು ಡಿ.ವಿ.ಎಸ್ ಮಾಹಿತಿ ಕೊಟ್ಟಿದ್ದಾರೆ. ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಖುದ್ದು ಡಿ.ವಿ.ಎಸ್ ಅವರೇ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನನಗೆ ಟಿಕೆಟ್ ಮಿಸ್, ಈ ಬಾರಿ ನನಗೆ ಟಿಕೆಟ್ ಇಲ್ಲ ಅಂತ ಖುದ್ದು ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡರೇ ಹೇಳ್ಕೊಂಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ನಲ್ಲಿ ಅವರೇ ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಡಿ.ವಿ. ಸದಾನಂದ ಗೌಡ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ನನಗೆ ಟಿಕೆಟ್ ಇಲ್ಲ, ನನಗೆ ಈ ಬಾರಿ ಟಿಕೆಟ್ ಮಿಸ್ ಆಗ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಖುದ್ದಾಗಿ ಡಿ.ವಿ. ಸದಾನಂದ ಗೌಡರೇ ಮಾಹಿತಿ ಕೊಟ್ಟಿದ್ದಾರೆ. ಅವರೇ ಇತ್ತೀಚೆಗೆ ಹಿಂದೆ ನಾನು ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದ ಬಳಿಕ ಒಂದಷ್ಟು ಜನ ಬಂದ್ರಂತೆ, ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರಂತೆ. ಇರಲಿ ಹೋಗ್ಲಿ ನೋಡೋಣ, ಈ ಬಾರಿ ಎಲ್ಲಾದರೂ ಹೈಕಮಾಂಡ್ ಕೊಟ್ರೆ ನಾನೂ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದರೆ ಡಿ.ವಿ. ಸದಾನಂದ ಗೌಡರಿಗೆ ಅಮಿತ್ ಶಾ ದೂರವಾಣಿ ಮೂಲಕ ಕರೆ ಮಾಡಿ ಹೇಳಿದ್ದಾರಂತೆ. ಫೇಸ್ಬುಕ್ನಲ್ಲಿ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ಡಿ.ವಿ. ಸದಾನಂದ ಗೌಡರು ಇನ್ನು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಯಾರಿಗೂ ಟಿಕೆಟ್ ಘೋಷಣೆ ಆಗಿಲ್ಲ, ಅನೌನ್ಸ್ಮೆಂಟ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದಿತ್ತು, ಆ ಪುಕಾರು ಇತ್ತು. ಅದರಲ್ಲಿ ಡಿ.ವಿ. ಸದಾನಂದ ಗೌಡರ ಹೆಸರು ಕೂಡ ಮುಂಚೂಣಿಯಲ್ಲಿತ್ತು. ಈಗ ಸ್ವತಃ ಡಿ.ವಿ. ಸದಾನಂದ ಗೌಡರೇ ಭಾವುಕವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ನನಗೆ ಟಿಕೆಟ್ ಮಿಸ್ ಆಗಿದೆ. ಅಮಿತ್ ಶಾ ಅವರು ಕರೆ ಮಾಡಿ ಹೇಳಿದ್ದಾರೆ, ಸ್ವತಃ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನನಗೆ ಟಿಕೆಟ್ ಮಿಸ್ ಆಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಡಿ.ವಿ. ಸದಾನಂದ ಗೌಡರು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅಲ್ಲಿಗೆ ಪಕ್ಕಾ ಆಯಿತು, ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಸದಾನಂದ ಗೌಡರು ಅಭ್ಯರ್ಥಿ ಆಗ್ತಾ ಇಲ್ಲ. ಹಾಗಾದರೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಾ ಇರೋರು ಯಾರು ಈ ಬಾರಿ ಬಿಜೆಪಿಯಿಂದ ಬೆಂಗಳೂರು ಉತ್ತರದಿಂದ ಅಭ್ಯರ್ಥಿ? ಸಿ.ಟಿ. ರವಿರಾ, ಶೋಭಾ ಕರಂದ್ಲಾಜೆ ಅವರ, ಅಥವಾ ಹೊಸಬರಿಗೆ ಮಣೆ ಹಾಕ್ತಾರಾ? ಗೊತ್ತಿಲ್ಲ, ಕಾದು ನೋಡಬೇಕು. ಈಗಾಗಲೇ ಡಿ.ವಿ. ಸದಾನಂದ ಗೌಡರು ಈ ಹಿಂದೆ ಘೋಷಣೆ ಮಾಡಿದ್ರು, ನಾನು ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದೀನಿ, ಎಲೆಕ್ಟ್ರೋರಲ್ ಪಾಲಿಟಿಕ್ಸ್ ನಿಂದ ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದೀನಿ, ಚುನಾವಣಾ ರಾಜಕಾರಣಕ್ಕೆ ನಿವೃತ್ತಿ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದ ಬಳಿಕ ಮತ್ತೆ ಎಲ್ಲೋ ಒಂದು ಸಣ್ಣ ಆಸೆ ಚಿಗುರ್ತು. ಆಯ್ತು, ಈ ಬಾರಿ ಒಂದು ಕೈ ನೋಡೇ ಬಿಡೋಣ ಅಂತ ಮತ್ತೆ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಿ ದೊಡ್ಡ ಮೆಜಾರಿಟಿಯಲ್ಲಿ ನಾನು ಗೆದ್ದು ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅದನ್ನ ಕೇಳಿ ನಾನು ಓದ್ತೀನಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ನನಗೆ ಕಳೆದ 10 ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮ ಕೆಲಸ ಮಾಡುವ ಅವಕಾಶವನ್ನು ಮಾಡಿಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ. ನಾನು ನನ್ನ ಶಕ್ತಿ ಮೀರಿ ನಿಮ್ಮ ಸೇವೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ಕೇಂದ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ 7 ವರ್ಷಗಳ ಕಾಲ ನಾನೂ ಕೆಲಸ ಮಾಡೋ ಅವಕಾಶ ಸಿಕ್ತು. ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡುವ ಅವಕಾಶವನ್ನು ಕೂಡ ನೀವೇ ಕಲ್ಪಿಸಿಕೊಟ್ಟಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ನಿಮ್ಮ ಜೊತೆಗೆ ಇನ್ನು ಮುಂದೆಯೂ ಇರ್ತೇನೆ. ಎಲ್ಲರಿಗೂ ನನ್ನ ಅಂತರಾಳದ ಹೃದಯ ತುಂಬಿದ ಧನ್ಯವಾದಗಳು. ಇಂತಿ ನಿಮ್ಮವನೇ ಆದ ಡಿ.ವಿ. ಸದಾನಂದ ಗೌಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಇದರ ಅರ್ಥ ಏನು ಹಾಗಾದರೆ? ನರೇಂದ್ರ ಮೋದಿ ಅವರ ಜೊತೆ 7 ವರ್ಷ ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ, ನನ್ನನ್ನು ಗೆಲ್ಲಿಸಿದ್ರಿ, ಸಂಸದರನ್ನಾಗಿ ಮಾಡಿದ್ರಿ, ಆಶೀರ್ವಾದ ಮಾಡಿದ್ದೀರಿ. ಆದರೆ ಇನ್ನು ಮುಂದೆ ಆ ಅವಕಾಶ ಸಿಗ್ತಾ ಇಲ್ಲ ಅಂತ ನೇರವಾಗಿ ಅವರೇ ಹೇಳ್ಕೊಂಡಿದ್ದಾರೆ. ಫೇಸ್ಬುಕ್ನಲ್ಲಿ ಡಿ.ವಿ. ಸದಾನಂದ ಗೌಡರು ಭಾವುಕವಾಗಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಆ ಪೋಸ್ಟನ್ನು ನಾನು ಈಗಾಗಲೇ ಓದಿದ್ದೀನಿ, ನಿಮಗೂ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅದರ ಭಾವಾರ್ಥ ಏನು ಹಾಗಾದ್ರೆ? ನಿನ್ನೆ ರಾತ್ರಿ ಮೈಸೂರು ಕೊಡಗು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ಒಂದು ರೀತಿ ವಿದಾಯ ಭಾಷಣ ಮಾಡಿದ ರೀತಿಯಲ್ಲಿತ್ತು ಅವರ ಮಾತುಗಳು. ಈ ಕಡೆಯಿಂದ ಡಿ.ವಿ. ಸದಾನಂದ ಗೌಡರು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ.
ಅದರಲ್ಲೂ ಅವ್ರು ಹೇಳಿದ್ದಾರೆ, ಅಮಿತ್ ಶಾ ಅವರು ಸ್ವತಃ ಕರೆ ಮಾಡಿ ಹೇಳಿದ್ರು ಅಂತ, ನಿಮಗೆ ಟಿಕೆಟ್ ತಪ್ತಾ ಇದೆ ಅಂತ ಅಮಿತ್ ಶಾ ಅವರು ಸ್ವತಃ ಕರೆ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರು. ಸೊ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಡಿ.ವಿ. ಸದಾನಂದ ಗೌಡರು ಈ ಬಾರಿ ಸ್ಪರ್ಧೆ ಮಾಡ್ತಾ ಇಲ್ಲ, ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ, ಟಿಕೆಟ್ ಸಿಗ್ತಾ ಇಲ್ಲ. ಈ ಕುರಿತಂತೆ ಅವರು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ ಅಲ್ಲಿ ಏನೆಲ್ಲ ಇದೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ 7 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದೆ. ಮೊದಲಿಗೆ ಅವರು ರೈಲ್ವೆ ಮಂತ್ರಿ ಆಗಿದ್ರು, ಸಾಂಖ್ಯಿಕ ಇಲಾಖೆಯ ಮಂತ್ರಿಯಾಗಿಯೂ ಕೂಡ ಅವರು ಕೆಲಸ ಮಾಡಿದ್ರು. 7 ವರ್ಷ ಪ್ರಧಾನಿಗಳ ಜೊತೆ ಮಂತ್ರಿಯಾಗಿ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ತು, ಕೇಂದ್ರ ಸಚಿವನಾಗಿ ಕೆಲಸ ಮಾಡುವಂಥ ಭಾಗ್ಯ ನನಗೆ ಸಿಕ್ತು, ಸಂಸದನಾಗಿದ್ದೆ, ಈ ಹಿಂದೆ ಬಿಜೆಪಿಯಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿದ್ದೆ, ಅದಕ್ಕೂ ಮುಖ್ಯಮಂತ್ರಿ ಆಗಿದ್ದೆ. ನೋಡಿ, ಇಷ್ಟೆಲ್ಲ ಅವಕಾಶಗಳನ್ನು ಮಾಡಿಕೊಡ್ತು ನನ್ನ ಪಕ್ಷ, ಧನ್ಯವಾದಗಳು ಅಂತ ಸದಾನಂದ ಗೌಡರು ಹೇಳಿದರು. ಈ ಹಿಂದೆ ಅವರು ಈಶ್ವರಪ್ಪನವರು ಈ ವಿಧಾನಸಭೆಯ ಚುನಾವಣೆ ಆದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರು ಒಂದು ಕಡೆಯಿಂದ ಅವರು ನಿವೃತ್ತಿ ಘೋಷಣೆ ಮಾಡಿದ್ರು, ಇನ್ನೊಂದು ಕಡೆಯಿಂದ GM ಸಿದ್ದೇಶ್ವರ ಅವರು ನಾನು ನಿವೃತ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಆದರೆ ಮಾಡಿಲ್ಲ. ಆಮೇಲೆ ಈ ಸಾಕಷ್ಟು ಜನ ನಿವೃತ್ತಿ ಅನ್ನೋಂಥ ಮಾತುಗಳು ಬಂತು. ಸದಾನಂದ ಗೌಡರು ಘೋಷಣೆನೇ ಮಾಡಿಬಿಟ್ರು, ನಾನು ಇದು ಲಾಸ್ಟ್ ನಂದು ಚುನಾವಣೆ, ನಾನಿನ್ನು ಮುಂದೆ ಚುನಾವಣೆಗೆ ನಿಲ್ಲೋದಿಲ್ಲ, ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ, ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಅದಾದ ಬಳಿಕ ಯಡಿಯೂರಪ್ಪನವರು ಇನ್ನೊಂದು ಕಡೆಯಿಂದ ಏನೋ ಹೇಳಿದ್ರು, ಇಲ್ಲ ಅವರಿಗೆ ಹೈಕಮಾಂಡೇ ಹೇಳ್ತು, ನೀವು ಇನ್ನು ಮುಂದೆ ಸ್ಪರ್ಧೆ ಮಾಡೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ಸಮಜಾಯಿಷಿಯನ್ನು ಕೊಟ್ಟರು ಸದಾನಂದ ಗೌಡರು. ಮಾರುತಿ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಡೆಸ್ಕ್ನಿಂದ. ಮಾರುತಿ, ಈ ಹಿಂದೆಯೂ ಹೇಳಲಾಗ್ತಾ ಇತ್ತು ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗ್ಬೋದು ಅಂತ, ಅವರೇ ಒಮ್ಮೆ ಸ್ವಯಂ ನಿವೃತ್ತಿಯನ್ನು ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ರು. ಒಂದು ಸಣ್ಣ ಆಸೆ ಇದ್ದೇ ಇರುತ್ತೆ, ಯಾರಿಗಾದರೂ ಇದ್ದೇ ಇರುತ್ತೆ, ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ಕೇಂದ್ರ ಸಚಿವನಾಗಿದ್ದೆ, CM ಆಗಿದ್ದೆ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಕೊನೆಯದಾಗಿ ನೋಡೋಣ ಅಂತ ಅವರು ಕೂಡ ಇದ್ದರು. ಆದರೆ ಸ್ವತಃ ಅಮಿತ್ ಶಾ ಅವರೇ ಕರೆ ಮಾಡಿ ಹೇಳಿದ್ದಾರೆ ಸ್ಪರ್ಧೆ ಮಾಡೋದು ಬೇಡ ಅಂತ. ಅದರ ತಾತ್ಪರ್ಯನೋ ಹೇಗೆ? ವಾಸು, 3 ತಿಂಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರಿಗೆ ಭಾಳಷ್ಟು ಸ್ಪಷ್ಟವಾಗಿ ಗೊತ್ತಾಗಿತ್ತು, ಈ ಬಾರಿ ಒಂದಷ್ಟು ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ, ಯಾರೆಲ್ಲ ಕೆಲವೊಂದಷ್ಟು ಸಮಸ್ಯೆಗಳಿದಾವೋ ಅಂಥವ್ರಿಗೆ ಈ ಬಾರಿ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡೋದು ಡೌಟ್ ಅಂತ. ಹೀಗಾಗಿ ಸಕ್ರಿಯ ರಾಜಕಾರಣದಿಂದ ದೂರ ಇರಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಅವತ್ತು ಸದಾನಂದ ಗೌಡರು ಬಂದಿದ್ದರು. ಆದರೆ ಯಾವತ್ತು ಅವರು ಆ ಘೋಷಣೆಯನ್ನು ಮಾಡಿದ್ರು, ಆ ಹೇಳಿಕೆಯನ್ನು ಕೊಟ್ಟರು, ತದಬಳಿಕ ಬೆಂಗಳೂರಿನ BJPಯ ಶಾಸಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರ ಮನೆಗೆ ಹೋಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಸೇರಿದಂತೆ, ಗೋಪಾಲಯ್ಯ ಸೇರಿದಂತೆ, ST ಸೋಮಶೇಖರ್, ಬೈರತಿ ಬಸವರಾಜ್ ಸೇರಿದಂತೆ ಹಲವು BJPಯ ಶಾಸಕರು ನೇರವಾಗಿ ಅವರ ಮನೆಗೆ ಹೋಗಿ ನೀವೇ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ಮಾಡಿದರು. ಹಾಗಾಗಿ ತಮ್ಮ ಒಂದು ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ತದಬಳಿಕ ನಾನು ಮತ್ತೊಮ್ಮೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಆದರೆ ಕಳೆದ 1 ವಾರದಿಂದ ರಾಷ್ಟ್ರ ಮಟ್ಟದಲ್ಲಿ ಆದಂತಹ BJPಯ ರಾಜಕೀಯ ಬೆಳವಣಿಗೆಗಳು ಪದೇ ಸದಾನಂದ ಗೌಡರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ, ರಾಜ್ಯ ನಾಯಕರು ಕೊಟ್ಟಂತಹ ಬಹಿರಂಗ ಹೇಳಿಕೆಗಳಿಂದ ಒಂದಷ್ಟು ಸದಾನಂದ ಗೌಡರಿಗೂ ಕೂಡ ಕಸಿವಿಸಿ ಆಗಿದ್ದು ನಿಜ. ಹೀಗಾಗಿ ನಿನ್ನೆ ವಿಸ್ತಾರ ನ್ಯೂಸ್ ಜೊತೆ ಮಾತಾಡುವಂಥ ಒಂದು ಸಂದರ್ಭದಲ್ಲಿ ನಾನು ಟಿಕೆಟ್ ಕೊಡಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರಲಿಲ್ಲ, ರಾಜ್ಯ ನಾಯಕಗಳೇ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದು. ಹೀಗಾಗಿ ರಾಷ್ಟ್ರೀಯ ನಾಯಕರು ಯಾವ ರೀತಿಯಾಗಿ ಸೂಚನೆಯನ್ನು ಕೊಡ್ತಾರೋ ಅದರಂತೆ ನಾನು ನಡ್ಕೊಳ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಬಹುತೇಕ ಇವತ್ತು ರಾಷ್ಟ್ರೀಯ ಮಟ್ಟದ ನಾಯಕರಿಂದ ಸದಾನಂದ ಗೌಡರಿಗೆ ಕರೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅವರು ಬರ್ಕೊಂಡಿರುವಂಥದ್ದು, ನನಗೆ 10 ವರ್ಷಗಳ ಕಾಲ ಈ ಕ್ಷೇತ್ರದ ಸಂಸದನಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ, 7 ವರ್ಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕ್ಯಾಬಿನೆಟಲ್ಲಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದೀನಿ, ಹೀಗಾಗಿ ಇನ್ನು ಮುಂದೇನೂ ಕೂಡ ಪಕ್ಷದ ಜೊತೆಯಲ್ಲಿ ಇರ್ತೀನಿ ಅನ್ನುವಂತಹ ಒಂದು ಭಾವನಾತ್ಮಕವಾದಂತಹ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಇದರ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಬಹುತೇಕ ಸದಾನಂದ ಗೌಡರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಒಂದು ಸಂದೇಶ ರಾಷ್ಟ್ರೀಯ ನಾಯಕರುಗಳು ನೇರವಾಗಿ ಸದಾನಂದ ಗೌಡರಿಗೆ ರವಾನೆ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ದೆಹಲಿಯ BJPಯ ಕಚೇರಿಯಲ್ಲಿ ಆಗ್ತಿದ್ದಂಥ ಒಂದು ಚರ್ಚೆ, ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಮತ್ತು ಚಿಕ್ಕಮಗಳೂರಲ್ಲಿ ಗೋಬ್ಯಾಕ್ ಪೊಲಿಟಿಕ್ಸ್ ಜೋರಾಗಿ ಎದುರಾಗ್ತಿರೋದ್ರಿಂದ ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಕೊಟ್ಟರೆ ಸ್ವಪಕ್ಷದವರ ಒಳಪೆಟ್ಟುಗಳು ಬೀಳಬಹುದು ಅನ್ನುವಂಥ ಒಂದು ಆತಂಕ ಇರುವಂಥದ್ದು. ಹಾಗಾಗಿ ಅಲ್ಲಿ ಪರ್ಯಾಯ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥದ್ದು, ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಕರ್ಕೊಂಡು ಬರುವಂತಹ ಒಂದು ಮನಸ್ಸನ್ನ BJP ವರಿಷ್ಠರು ಮಾಡದಂತೆ ಕಾಣಿಸ್ತಾ ಇದೆ. ವಾಸ್ತವ
ಇಲ್ಲಿ ಮಾರುತಿ ಕೇವಲ ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದು ಮಾತ್ರ ಇರಲಿಲ್ಲ, ಇನ್ನೊಂದಷ್ಟು ಆ ಲಿಸ್ಟ್ನಲ್ಲಿ ಬಹಳ ಜನರ ಹೆಸರುಗಳಿದ್ದಾವೆ. ಇವ್ರಿಗೆ ಮಿಸ್ ಆಗ್ಬೋದು ಅಂತ. ಈಗ ಅಮಿತ್ ಶಾ ಅವರು ಕರೆ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಕೇವಲ ಸದಾನಂದ ಗೌಡರಿಗೆ ಮಾತ್ರ ಕರೆ ಮಾಡಿ ಹೇಳಿರುವಂಥ ಚಾನ್ಸಸ್ ಇದೆಯಾ, ಅಥವಾ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗ್ಬೋದು ಅವ್ರಿಗೂ ಒಂದು ಹಿಂಟನ್ನು ಕೊಟ್ಟಿರ್ಬೋದಾ ಅಂತ. ಅದರ ಜೊತೆಗೆ ಈ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸದಾನಂದ ಗೌಡರು ಅಲ್ಲ ಅಂದರೆ ಮತ್ತಾರು ಅನ್ನೋ ಪ್ರಶ್ನೆನೂ ಬರುತ್ತಲ್ಲ. ಇಲ್ಲ, ನನಗೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಕೇವಲ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರುಗಳಿಂದ ಸದಾನಂದ ಗೌಡರಿಗೆ ಅಷ್ಟೇ ಕರೆ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದ ದೆಹಲಿಯ ರಾಜಕೀಯದಲ್ಲಿ ಆದಂತಹ ಚರ್ಚೆಗಳು, ಅದಾದ ಬಳಿಕ ಬೆಂಗಳೂರಲ್ಲಿ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಸದಾನಂದ ಗೌಡರು ಭೇಟಿಯಾಗಿದ್ದರು, ಆರ್ ಅಶೋಕ್ ಅವರನ್ನು ಭೇಟಿಯಾಗಿದ್ದರು, ವಿಜೇಂದ್ರ ಅವರನ್ನು ಭೇಟಿಯಾಗಿದ್ದರು. ನಾನು ಯಾವತ್ತೂ ಕೂಡ ಮತ್ತೊಮ್ಮೆ ಟಿಕೆಟ್ ಕೊಡಿ ಅನ್ನುವಂತಹ ಒತ್ತಾಯವನ್ನು ನಾನು ಮಾಡಿರಲಿಲ್ಲ. ನಾನು ಸ್ವತಃ ಸ್ವಇಚ್ಛೆಯಿಂದ ಹೇಳಿದ್ದೆ, ಈ ಬಾರಿ ಬೆಂಗಳೂರು ಉತ್ತರಕ್ಕೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ತೀನಿ, ನಾನು ರಾಜಕೀಯದಲ್ಲಿದ್ದರೂ ಕೂಡ ಮತ್ತೊಮ್ಮೆ ಟಿಕೆಟ್ ಬಯಸೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಆದರೆ ನೀವೆಲ್ಲ ಬಂದು ನನಗೆ ಒತ್ತಾಯ ಮಾಡಿದ್ರಿಂದ ನನ್ನ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೆ. ಆದರೆ ಈಗ ಬೇರೆ ರೀತಿಯ ಚರ್ಚೆಗಳು ಆಗ್ತಿರೋದ್ರಿಂದ ಇದು ನನಗೆ ಒಂದು ರೀತಿ ಪಕ್ಷದ ಮಟ್ಟದಲ್ಲಿ ಒಂದು ರೀತಿ ಅವಮಾನ ಮಾಡಿದಂತೆ ಆಗುತ್ತೆ. ಹೀಗಾಗಿ ಇದಕ್ಕೆ ಆಸ್ಪದ ಕೊಡಬಾರ್ದು ಅನ್ನುವಂಥದ್ದನ್ನು ನೇರವಾಗಿ ಸದಾನಂದ ಗೌಡರು, ಬೊಮ್ಮಾಯಿ, ಆರ್ ಅಶೋಕ್, ವಿಜೇಂದ್ರ ಅವರಿಗೆ ಹೇಳಿದರು. ಹೀಗಾಗಿ ಈ ಮೂರು ನಾಯಕರುಗಳು ಸೇರಿದಂತೆ ರಾಜ್ಯದಿಂದ ಹೋಗಿದ್ದಂತಹ ಪ್ರಹ್ಲಾದ್ ಜೋಶಿ ಸೇರಿದಂತೆ ಎಲ್ಲರೂ ಕೂಡ ವರಿಷ್ಠರ ಬಳಿ ಮನವಿ ಮಾಡ್ಕೊಂಡಿರ್ಬೋದು. ನಾವು ಸದಾನಂದ ಗೌಡರನ್ನ ಕನ್ವಿನ್ಸ್ ಮಾಡೋದು ಕಷ್ಟ ಇದೆ ಈ ಪರಿಸ್ಥಿತಿಯಲ್ಲಿ, ಈ ಸಂದರ್ಭದಲ್ಲಿ. ಹೀಗಾಗಿ ನೀವೇ ನೇರವಾಗಿ ಮಾತಾಡಿ, ನಿಮ್ಮಿಂದ ಆ ಕರೆ ಹೋದರೆ ಸಹಜವಾಗಿ ಅವರು ಒಪ್ಕೊಳ್ಬೋದು ಅಂತ. ಯಾಕೆಂತ ಹೇಳಿದ್ರೆ ವಿಧಾನಸಭಾ ಚುನಾವಣೆ ಸಮಯದಲ್ಲೂ ಕೂಡ ನೇರವಾಗಿ ದೆಹಲಿಯಿಂದ ಬಂದಂತಹ ಕರೆಗಳು ಬಂದ ಬಳಿಕ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.